ದುರ್ಯೋಧನ ಹಿಂದಿನ ಶ್ಲೋಕಗಳಲ್ಲಿ ಪಾಂಡವರ ಕಡೆಯ ಒಂದಷ್ಟು ಜನರ ಹೆಸರನ್ನ ಉಲ್ಲೇಖ ಮಾಡಿ ಅವರ ಪ್ರಶಂಸೆಯನ್ನು ಮಾಡ್ತಾನೆ. ಅವರಲ್ಲಿನ ಯುದ್ಧದ ಉತ್ಸುಕತೆ, ಹುಮ್ಮಸ್ಸನ್ನ ನೋಡಿ ದುರ್ಯೋಧನನ್ಗೆ ಈರ್ಷ್ಯೆ ಉಂಟಾಗತ್ತೆ. ಯಾಕೆ ಅಂದ್ರೆ ಪಾಂಡವರ ಕಡೆ ಯೋಧರು ಅವರ ಮೇಲಿನ ಪ್ರೀತಿಯಿಂದ ಬಂದವರು. ಅಷ್ಟೇ ಅಲ್ಲ, ಅವರೆಲ್ಲ ಪಾಂಡವರಿಗೋಸ್ಕರ ಪ್ರಾಣ ಕೂಡ ಕೊಡಲು ಸಿದ್ಧರಾದವರು. ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇದ್ದೀವಿ ಅನ್ನೋ ತೃಪ್ತಿ ಎಲ್ಲರ ಮುಖದಲ್ಲೂ ಎದ್ದು ಕಾಣ್ತಾ ಇದೆ. ಅಲ್ಲಿ ಯಾರ ಬಲವಂತವೂ ಇಲ್ಲ. ಈ ರೀತಿ ಪಾಂಡವರ ಸೈನ್ಯದಲ್ಲಿ ಸಹಜವಾದ ನಂಬಿಕೆ ಇದೆ, ಬಾಂಧವ್ಯವಿದೆ. ಆದರೆ ತನ್ನ ಸೈನ್ಯದಲ್ಲಿ ಯಾರಿಗೂ ಯಾವುದೇ ಸ್ಪಷ್ಟತೆ ಇಲ್ಲ, ಯಾರ ಮುಖದಲ್ಲೂ ಯಾವುದೇ ಉತ್ಸಾಹವಿಲ್ಲ. ನಾವು ಯುದ್ಧ ಮಾಡಿ ಗೆಲ್ಲಬೇಕು ಅನ್ನೋ ಛಲನೂ ಇಲ್ಲ. ಎಲ್ಲರೂ ಯಾವುದೋ ಒಂದು ಸಂದರ್ಭಕ್ಕೋ ಋಣಕ್ಕೋ ಕಟ್ಟುಬಿದ್ದು ಬಲವಂತದಿಂದ ಯುದ್ಧ ಮಾಡಲು ಬಂದಿರುವಂತಹವರೇ. ಇದನ್ನ ದುರ್ಯೋಧನ ಗಮನಿಸ್ತಾ ಇದ್ದಾನೆ. ಇಲ್ಲಿರುವ ಬಹಳಷ್ಟು ಜನ ಮನಸ್ಸಿನಲ್ಲಿ ಪಾಂಡವರ ಕಡೆಯೇ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಅವನಿಗೆ ಬೇರೆ ಯಾವುದೇ ಆಯ್ಕೆ ಸಿಗ್ತಾ ಇಲ್ಲ. He has no options. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ ಎಲ್ಲರೂ ಪಾಂಡವರ ಗೆಲುವನ್ನೇ ಬಯಸುವಂತವರು. ಆದರೂ ಕುರು ಆಸ್ಥಾನಕ್ಕೆ ಬಂಧಿತರಾಗಿ ತನ್ನ ಕಡೆ ಯುದ್ಧಕ್ಕೆ ಬಂದಿದ್ದಾರೆ. ಇದು ಅವನಿಗೆ ಬಿಸಿ ತುಪ್ಪ. ನುಂಗೋದಕ್ಕೂ ಆಗ್ತಿಲ್ಲ, ಉಗುಳೋದಕ್ಕೂ ಆಗದ ಪರಿಸ್ಥಿತಿ. ಅವರನ್ನ ಬಿಟ್ಟು ಯುದ್ಧ ಮಾಡೋದಕ್ಕೂ ಆಗಲ್ಲ, ನಮ್ಮವರು ಅಂತ ಒಪ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಅವನ ಈ ಅಸಮಾಧಾನ, ಅವನ ಕೋಪ, ವಿಷಾದ ಇವುಗಳನ್ನ ವೇದವ್ಯಾಸರು ತಮ್ಮ 7ನೇ ಶ್ಲೋಕದಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅಸ್ಮಾಕಂತೂ ವಿಶಿಷ್ಟಾಯೇ ತಾನ್ನಿಬೋಧ ಧ್ವಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ. ಅಂದ್ರೆ ನಮ್ಮವರು ಬಹಳ ವಿಶಿಷ್ಟವಾದಂತವರು. ಯಾರು ಅಂತ ಗೊತ್ತಾ ಬ್ರಾಹ್ಮಣೋತ್ತಮ? ಇವರೆಲ್ಲ ನನ್ನ ಸೈನ್ಯದ ನಾಯಕರು. ನಿನಗೆ ಸರಿಯಾಗಿ ತಿಳಿದಿರ್ಲಿ ಅಂತ ಅವರುಗಳ ಹೆಸರನ್ನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ ಅಥವಾ ಕೇಳಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನ ಮೊದಲ ಶಬ್ದದಲ್ಲೇ ರಾಗ ಎಳಿತಾ ಇದ್ದಾನೆ. ಅಸ್ಮಾಕಂತೂ ಅಂದ್ರೆ ನಮ್ಮವರು ಅಂತ. ಇದು ಯಾವ ರೀತಿ ಅಂದ್ರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ನೋಡ್ರಿ ಅವ್ರ ಮಗ ಎಷ್ಟು ಚೆನ್ನಾಗಿ ಓದಿ 98% ತಗೊಂಡಿದ್ದಾನೆ, ನನ್ನ ಮಗನೋ ಏನು ಪ್ರಯೋಜನ ಇಲ್ಲ ಬಿಡಿ, ನಮ್ಮ ಮಕ್ಕಳು ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಒಬ್ಬೊಬ್ರು ಒಂದೊಂದು ರೀತಿ ಸ್ಪೆಷಲ್ ಬಿಡಿ, ಎಲ್ಲರೂ ವಿಶಿಷ್ಟನೇ ಅಂತ ಹೇಳ್ತಾರೆ. ಹಾಗೆ ದುರ್ಯೋಧನನು ಇಲ್ಲಿ ತೂ ಅನ್ನೋ ಶಬ್ದದ ಮೂಲಕ ತನ್ನ ಸೈನ್ಯದಲ್ಲಿ ಇರುವವರ ಬಗೆಗಿನ ಅಸಡ್ಡೆ ಮತ್ತು ತಿರಸ್ಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಹೀಗೆ ಮುಂದಕ್ಕೆ ಅದಕ್ಕೆ ಅನುಗುಣವಾದ ವಿಶಿಷ್ಟ ಅನ್ನೋ ಶಬ್ದ ಕೂಡ ಬಳಕೆ ಮಾಡಿ ಅದಕ್ಕೆ ಸ್ಪಷ್ಟ ಕೊಟ್ಟಿದ್ದಾನೆ. ನಮ್ಮವರು ಒಬ್ಬೊಬ್ರು ಒಂದೊಂದು ರೀತಿ ವಿಶಿಷ್ಟ ಉಳ್ಳವರು. ನಿಮಗೂ ಗೊತ್ತು ಅಲ್ವಾ ಬ್ರಾಹ್ಮಣೋತ್ತಮ ಅಂತ ಹೇಳ್ತಾ ನೀನು ಧ್ವಜೋತ್ತಮ ಅಂತ ಕರೆದಿದ್ದಾನೆ. ಇಲ್ಲಿ ದುರ್ಯೋಧನ ತನ್ನ ಸೈನ್ಯದವರಿಗೂ ಪಾಂಡವರ ಸೈನ್ಯದಲ್ಲಿರುವವರಿಗೂ ಯಾವ ಭಿನ್ನತೆ ವ್ಯತ್ಯಾಸವನ್ನ ವಿಶಿಷ್ಟ ಅಂತ ಕರೆದಿದ್ದಾನೆ ಅನ್ನೋದನ್ನ ಬೇರೆಯಾಗಿ ಹೇಳ್ಬೇಕಾದ್ದಿಲ್ಲ. ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯರನ್ನ ದುರ್ಯೋಧನ ಧ್ವಜೋತ್ತಮ ಅಂತ ಕರೆದಿದ್ದಾನೆ. ಅಂದ್ರೆ ಒಂದು ಅರ್ಥದಲ್ಲಿ ಬ್ರಾಹ್ಮಣರಲ್ಲಿ ಉತ್ತಮನಾದಂತವನು, ಅಂದ್ರೆ ಉಪನಯನವನ್ನ ಪಡೆದು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರುವಂತಹವನು, ಸ್ಪಿರಿಚುಯಲಿ ಮರುಹುಟ್ಟು ಹೊಂದಿರುವಂತಹವನು ಅಂತ ಅರ್ಥ. ಇನ್ನೊಂದು ಅರ್ಥ, ದ್ರೋಣಾಚಾರ್ಯರ ಹುಟ್ಟಿನಲ್ಲೇ ಪ್ರಶ್ನೆ ಇದೆ. ಇದು ನಿಮ್ಮ ಪರಿಕಲ್ಪನೆಗೆ ಅರ್ಥ ವ್ಯಾಪ್ತಿಗೆ ಬಿಟ್ಟಿದ್ದು. ದುರ್ಯೋಧನ ದ್ರೋಣಾಚಾರ್ಯರನ್ನ ಕೇವಲ ಉತ್ತಮ ಅಂತ ಕರೆದಿದ್ರೆ ಸಮಸ್ಯೆ ಇರಲಿಲ್ಲ. ಆದ್ರೆ ಇಲ್ಲಿ ಧ್ವಜೋತ್ತಮ ಅಂತ ಕರೆದು ತನ್ನ ವ್ಯಂಗ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗೆ ಹೇಳೋದ್ರ ಮೂಲಕ ಯುದ್ಧ ಮಾಡೋದು ನಿಮ್ಮ ಸ್ವಭಾವವೇ ಅಲ್ಲ, ಆದ್ರೂ ಯುದ್ಧ ರಂಗಕ್ಕೆ ಬಂದಿದ್ದೀರಿ, ಯುದ್ಧ ಮಾಡುವ ಛಲವೇ ನಿಮ್ಮಲ್ಲಿ ಇಲ್ಲ, ನೀವು ಇದರಲ್ಲಿ ಭಾಗವಹಿಸಲು ಅನರ್ಹ ಅಂತ ಕೊಂಕು ಮಾತಾಡಿದಾನೆ. ದುರ್ಯೋಧನ ತನ್ನ ಸೈನ್ಯದಲ್ಲಿ ಯಾರಲ್ಲಿ ಈ ವಿಶಿಷ್ಟತೆ, ವ್ಯತ್ಯಾಸ, ಭಿನ್ನತೆಯನ್ನ ಗುರುತಿಸಿದ್ದಾನೆ ಅಂತ ಮುಂದೆ ಹೇಳ್ತಾನೆ. ಈ ರೀತಿ ವಿಶೇಷ ಇರೋದು ಪಾಂಡವರ ಸೈನ್ಯದಲ್ಲ,
ನನ್ನ ಸೈನ್ಯದಲ್ಲಿ, ಇದು ನನ್ನ ಸೈನ್ಯದ ನಾಯಕರುಗಳಲ್ಲಿ, ಇದು ನಿಮ್ಗೂ ಗೊತ್ತು ಆದ್ರೂ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಕೊಂಕು ಮಾತಾಡ್ತಾ ಇದ್ದಾನೆ. ನಾಯಕ ಮಮ ಸೈನ್ಯಸ್ಯ ಅಂತ ಹೇಳ್ತಾ ಇವನು ನನ್ನ ಸೈನ್ಯ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಸೈನ್ಯ ಅಂತ ಹೇಳ್ಬೇಕಾಗಿತ್ತು, ಆದ್ರೆ ನನ್ನ ಸೈನ್ಯ ಅಂತ ಹೇಳೋದ್ರ ಮೂಲಕ ದ್ರೋಣಾಚಾರ್ಯರನ್ನ ಸೈನ್ಯದಿಂದ ಹೊರಗಿಟ್ಟಿದ್ದಾನೆ. ಅಂದ್ರೆ ಈ ಸೈನ್ಯದ ವಿಶಿಷ್ಟ ನಾಯಕರುಗಳಲ್ಲಿ ನೀವು ಕೂಡ ಒಬ್ರು, ನಿಮ್ಮಲ್ಲೂ ಆ ವಿಶಿಷ್ಟತೆ ಇದೆ, ನೀವು ಸೈನ್ಯದ ಒಂದು ಭಾಗ ಅಷ್ಟೇ ಅಂತ ಅವರ ಲಿಮಿಟೇಷನ್ಸ್ ನ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದಾನೆ. ಅಂದ್ರೆ ಅವನ ಪ್ರಕಾರ ನಾಯಕರುಗಳಾದ ನಿಮ್ಮಗಳ ಮೇಲೆ ನನಗೆ ಭರವಸೆ ಇಲ್ಲ, ಅದು ನಿನಗೆ ತಿಳಿದಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ, ಇಲ್ಲಿ ತೇ ಅನ್ನೋ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ. ತಾನ್ ಭ್ರಮೀವಿ ಅಂತಂದಿದ್ರೆ ಸಾಕಾಗಿತ್ತು, ಅದ್ರ ಮುಂದೆ ತೇ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾನೆ. ಅಂದ್ರೆ ನಿನಗೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ ಅಂತ. ಈ ಹಿಂದೆನೂ ವಚನಮಬ್ರವೀತ್ ಅಂತ ಆಗ್ಲೇ ಹೇಳಿದ್ದ. ಅಂದ್ರೆ ಈಗ ಪುನಃ ತಾನು ಭ್ರಮೀವಿತೆ ಅಂತ ಹೇಳ್ತಾ ಇದ್ದಾನೆ. ನಾವು ಕೂಡ ಮಾತಾಡ್ತಾ ಮಧ್ಯದಲ್ಲಿ ಸರಿಯಾಗಿ ಕೇಳಿಸ್ಕೋ ಅಂತ ಹೇಳ್ತಾ ಇದೀವಿ. ಅಂದ್ರೆ ಇದು ತುಂಬಾ ಮುಖ್ಯವಾದದ್ದು ಅನ್ನೋದು ದುರ್ಯೋಧನನ ಉದ್ದೇಶವಾಗಿದೆ. ಅಂದ್ರೆ ಇದರ ಅರ್ಥ, ನಾನು ಎಲ್ಲವನ್ನ ಗಮನಿಸ್ತಾ ಇದ್ದೀನಿ, ನನಗೂ ಎಲ್ಲ ಗೊತ್ತಾಗ್ತಾ ಇದೆ, ನೀವೆಲ್ಲ ಬೆಕ್ಕನ್ ತರ ಕಣ್ಮುಚ್ಕೊಂಡ್ ಹಾಲು ಕುಡಿತಾ ಇದ್ದೀರಾ, ನನಗ್ ಗೊತ್ತಾಗಲ್ಲ ಅಂತ, ಆದ್ರೆ ನನಗೂ ಎಲ್ಲ ಅರಿವಾಗ್ತಾ ಇದೆ, ಇದು ನನ್ಗೆ ಗೊತ್ತು ಅಂತ ನಿಮಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನಗ್ ಗೊತ್ತು, ಕೇಳು, ಅವ್ರ ಹೆಸರುಗಳನ್ನ ಹೇಳ್ತೀನಿ ಅಂತ ಮುಂದಿನ ಶ್ಲೋಕದಲ್ಲಿ ಅವರ ಹೆಸರುಗಳನ್ನ ಹೇಳ್ತಾ ಇದ್ದಾನೆ. ದುರ್ಯೋಧನ ಯಾರ ಹೆಸರು ಹೇಳ್ದ, ಯಾಕೆ ಅವ್ರನ್ನ ವಿಶಿಷ್ಟ, ಯಾವ ರೀತಿ ವಿಶಿಷ್ಟ ಅಂತ ಕರೆದ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.